ಇವತ್ತ ಫೆಬ್ರವರಿ 22ನೇ ತಾರೀಕು ಭಾನುವಾರ ಬೆಳ್ಳಂ ಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಇನ್ನು ಕೆಲವರಿಗೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಅಂತವರ ಖಾತೆಗಳಿಗೆ 100% ಆಗಿ ಇವತ್ತ ಫೈನಲ್ ಆಗಿ ನಿಮ್ಮ ಖಾತೆಗಳಲ್ಲಿ ಹಣ ಜಮಾ ಆಗುತ್ತೆ. ಯಾಕಂದ್ರೆ ಈಗ ಗೊತ್ತಿರಬಹುದು, ಕಳೆದ ಒಂದು ವಾರದಿಂದ ಏನು 25 ಮತ್ತು 26ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೂ ಕೂಡ ಈಗ 26ನೇ ಕಂತಿನ ಹಣ ಕೂಡ ಫೈನಲ್ ಆಗಿ ಬಿಡುಗಡೆ ಆಯ್ತು. 25ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಸೊ ಕೊನೆಗೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇನ್ನು ಹಣವನ್ನ ಹಾಕ್ಲೇಬೇಕು, ನಮಗೆ ದಾರಿನೇ ಇಲ್ಲ ಅಂತೇಳಿ ಈಗ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಈಗ ಬಹಳಷ್ಟು ಮಂದಿ 25 ಮತ್ತು 26ನೇ ಕಂತಿನ ಹಣವನ್ನ ಪಡೆದಿದ್ದಾರೆ. ಇನ್ನು ಕೆಲವರಿಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಣ ಬರಬೇಕು, ಇನ್ನು ಕೆಲವರಿಗೆ 24ನೇ ಕಂತಿನ ಹಣ ಬರಬೇಕು. ಸೊ ಇನ್ನು ಯಾರ್ಯಾರು ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ, ಇವತ್ತ ಫೆಬ್ರವರಿ 22ನೇ ತಾರೀಕು ಭಾನುವಾರ 100% ಆಗಿ ನಿಮ್ಮ ಖಾತೆಗಳಲ್ಲಿ ಹಣ ಜಮಾ ಆಗೋದಂತೂ ಗ್ಯಾರಂಟಿ. ಹೌದು ಸ್ನೇಹಿತರೆ, ಯಾರಿಗೆ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ, ಇವತ್ತಿನ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ರಿ. ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು. ಯಾವ ಜಿಲ್ಲೆಗಳಿಗೆ ಎಷ್ಟು ಕಂತುಗಳ ಹಣ ಇವತ್ತ ಬಿಡುಗಡೆ ಆಗ್ತಾ ಇದೆ, ಯಾರಿಗೆ ಹಣ ಬಂದಿದ್ದಿಲ್ಲ ಅಂತವ್ರಿಗಂತೂ ಸಿಹಿ ಸುದ್ದಿ. ಯಾಕಂದ್ರೆ ನಿಮ್ಗೆ ಮೊನ್ನೆ ನಾನು ನಿಮ್ಗೆ ಹೇಳಿದ್ದೆ, ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿಯರಿಗೆ ಯಾರ್ಯಾರಿಗೆ ಹಣ ಹೋಗಿಲ್ಲ ಅಂತವರ ಒಂದು ಸಪರೇಟ್ ಆದಂತ ಒಂದು ಲಿಸ್ಟ್ ಅನ್ನ ಮಾಡಿಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾಕೆ ಹೋಗಿಲ್ಲ ಮತ್ತೆ ಏನ್ ಪ್ರಾಬ್ಲಮ್ ಆಗಿದೆ ಅವ್ರಿಗೆ ಹಣ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಇವತ್ತ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಪ್ರಕಾರ ಕೆಲವೊಬ್ಬರಿಗೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗಿದ್ದಿಲ್ಲ, ಸೊ ಅಂತವರ ಖಾತೆಗಳಿಗೆ ಇವತ್ತ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದರಲ್ಲಿ 24, 25 ಮತ್ತು 26ನೇ ಕಂತಿನ ಹಣ ಸೇರಿದಂತೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹೋದ ವರ್ಷದ್ದು ಏನಿದೆ ಅದು ಕೂಡ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಈ ಒಂದು ಲೇಟೆಸ್ಟ್ ಆದಂತ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಇಮಿಡಿಯೇಟ್ಲಿ ಆಗಿ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಮತ್ತೆ ನೆಕ್ಸ್ಟ್ ಮಂತ್ ಏನಿದೆ ಇಯರ್ ಎಂಡ್ ಬರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಈಗ ಗೃಹಲಕ್ಷ್ಮಿಯರ ಖಾತೆಗಳಿಗೆ, ಪ್ರತಿಯೊಬ್ಬರ ಖಾತೆಗಳಿಗೆ ಎಲ್ಲ ಒಂದು ಕಂತುಗಳ ಹಣವನ್ನ ಕಂಪಲ್ಸರಿ ಬಿಡುಗಡೆ ಮಾಡಲೇಬೇಕು. ರಾಜ್ಯ ಸರ್ಕಾರಕ್ಕೆ ಈಗ 24 ಮತ್ತು 25, 26ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು. ಮತ್ತೆ ಅದ್ರ ಜೊತೆಗೆ ಏನು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದು ಕಳೆದ ಒಂದು ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಏನಿತ್ತು ಅದರ ಒಂದು ಹಣ ಕೂಡ ಬಿಡುಗಡೆ ಮಾಡುವಂತ ಒಂದು ಭಾರ ಅವರ ತಲೆ ಮೇಲೆ ಇದೆ ಅಂತಾನೆ ಹೇಳ್ಬೋದು. ಸೊ ಈಗಾಗಲೇ 25 ಮತ್ತು 26ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಕೆಲವರಿಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದು ಹೋದ ವರ್ಷದ ಹಣ ಏನಿದೆ ಅದು ಕೂಡ ಬಿಡುಗಡೆ ಆಗ್ತಾ ಇದೆ. ಇನ್ನು ಯಾರಿಗೆ ಹಣ ಬಂದಿದ್ದಿಲ್ಲ ಅಂತವರ ಖಾತೆಗಳಿಗೆ ಇವತ್ತ ಅಂದ್ರೆ ನಿನ್ನೆ ಸಂಜೆಲಿಂದನೇ ಬಿಡುಗಡೆ ಆಗಿದೆ. ಸೊ ಇವತ್ತ 100% ಆಗಿ ನಿಮ್ಮ ಖಾತೆಗಳಿಗೆ ಇವತ್ತ ಸಂಜೆ ಹೊತ್ತಿಗೆಲ್ಲ ಈ ಒಂದು 25 ಮತ್ತು 26ನೇ ಕಂತಿನ ಹಣ ಜಮಾ ಆಗುತ್ತೆ. ಮತ್ತೆ ಕಳೆದ ಒಂದು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಏನಿತ್ತು, ಸೊ ಆ ಒಂದು ಹಣ ಕೂಡ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಬಿಡುಗಡೆ ಆಗ್ತಾ ಇದೆ. ಇದಾಗ್ಲೇ ಕೆಲವರ ಖಾತೆಗಳಿಗೆ ಹಣ ಬಂದಿದೆ, ಇನ್ನು ಕೆಲವರಿಗೆ ಯಾರಿಗೆ ಬಂದಿಲ್ಲ ಅಂತವರ ಖಾತೆಗಳಿಗೆ ಇವತ್ತ ಒಂದು 4,000 ಅಥವಾ 2,000, ಕೆಲವರಿಗೆ 6,000 ಹಣ ಬರುವಂತ ಸಾಧ್ಯತೆ ಇದೆ. ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿರುವಂತದ್ದು. ಇವತ್ತ ಈ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಒಂದು ಹಾಸನ ಜಿಲ್ಲೆ, ಕಲಬುರಗಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಬಳ್ಳಾರಿ, ಗದಗು, ಯಾದಗಿರಿ, ಧಾರವಾಡ ಅಂತ ಹೇಳಿದ್ದಾರೆ. ಮತ್ತೆ ಬಾಗಲಕೋಟೆ, ಹಾವೇರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಬೆಳಗಾವಿ, ಕೋಲಾರ, ಕೊಪ್ಪಳ, ಬೀದರ್, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಏನಿದೆ ಇವತ್ತ 25 ಮತ್ತು 26ನೇ ಕಂತಿನ ಹಣ 100% ಆಗಿ ಜಮಾ ಆಗುತ್ತೆ. ಮತ್ತೆ ಯಾರು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣಕ್ಕಾಗಿ ಕಾಯ್ತಾ ಇದ್ರ ಅವರ ಖಾತೆಗಳಿಗೆ ಹಣ ಹಂತವಾಗಿ ಬಿಡುಗಡೆ ಆಗ್ತಾ ಇದೆ. ಇನ್ನು ಯಾರಿಗೆ ಬಂದಿಲ್ಲ ಆ ಒಂದು ಹಣ ಕೂಡ ಜಮಾ ಆಗುತ್ತಂತ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಹಾಗಾದ್ರೆ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ. ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಕಂಪಲ್ಸರಿ ಪ್ರತಿಯೊಬ್ರು ಚೆಕ್ ಮಾಡ್ತಾ ಇರಿ. ಏನಾದ್ರೂ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ಅದನ್ನ ಇಮಿಡಿಯೇಟ್ಲಿ ಆಗಿ ನೀವು ಬಗೆಹರಿಸಿಕೊಳ್ಳಿ. ನಿಮ್ಮ ಖಾತೆಗಳಿಗೆ 100% ಆಗಿ ಹಣ ಜಮಾ ಆಗುತ್ತೆ. ಇಲ್ಲಾಂದ್ರೆ ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಇದ್ರೂ ಕೂಡ ಹಣ ಹಾಕೋದನ್ನ ಬಂದ್ ಮಾಡುತ್ತೆ, ಆ ಒಂದು ಹಣ ಬೇರೆಯವರಿಗೆ ಹಾಕುತ್ತೆ. ಸೊ ಅದಕ್ಕಾಗಿ ನಿಮ್ಮ ಒಂದು ಸಮಸ್ಯೆ ಏನಾದ್ರೂ ಇತ್ತಂದ್ರೆ ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಇವತ್ತ ಹಣ ಯಾರಿಗೆ ಬಂತು, ಯಾರಿಗೆಲ್ಲ, ಯಾವ ಜಿಲ್ಲೆಗೆ ಬಂತು, ಯಾವ ಜಿಲ್ಲೆಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ.